ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಹೋಗ್ತಾ ಇರೋದು ನಮ್ಮ ಬೆಂಗಳೂರಿಂದ ಬರೀ 60 ಕಿಲೋಮೀಟರ್ ಅಲ್ಲಿ ಸನ್ರೈಸ್ ಮತ್ತೆ ಸನ್ಸೆಟ್ನ ನೋಡೋಕ್ಕೆ ಬೆಸ್ಟ್ ಸ್ಪಾಟ್ ಅಂತ ಹೇಳೋದಾದ್ರೆ ಅದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇರುವ ನಂದಿ ಹಿಲ್ಸ್ ಅಂತಾನೆ ಹೇಳಬಹುದು. ನಂದಿ ಹಿಲ್ಸ್ಗೆ ವೀಕೆಂಡ್ಸ್ ಅಲ್ಲಿ ಹೋಗೋದು ಅಂತ ಅಂದ್ರೆ ದೊಡ್ಡ ಸಾಧನೆ ಅಂತಾನೆ ಹೇಳಬಹುದು. ಏಕೆಂದರೆ ನಮ್ಮ ಬೆಂಗಳೂರು ಮತ್ತು ಸುತ್ತಮುತ್ತಲಿರುವ ಎಲ್ಲ ಜನರು ನಂದಿ ಹಿಲ್ಸಲ್ಲೇ ಇದ್ದಾರೆ ಅಂತ ನಮಗೆ ಫೀಲ್ ಆಗುತ್ತೆ. ಏಕೆಂದರೆ ಅಷ್ಟು ಜನಸಾಗರ ನಾವು ನಂದಿ ಹಿಲ್ಸಲ್ಲಿ ವೀಕೆಂಡ್ಸಲ್ಲಿ ನೋಡಬಹುದು. ಅಷ್ಟೊಂದು ಜನಸಾಗರ ತುಂಬುವಂತಹ ನಂದಿ ಹಿಲ್ಸಲ್ಲಿ ಏನೇನಿದೆ, ಅಲ್ಲಿಗೆ ಹೋಗೋಕ್ಕೆ ಇರುವ ಬಸ್, ಟ್ರೈನ್ ಮತ್ತು ಬೇರೆ ಯಾವ ಯಾವ ಫೆಸಿಲಿಟೀಸ್ ಇದೆ ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಚಿಕ್ಕಬಳ್ಳಾಪುರದಲ್ಲಿರುವ ಈ ನಂದಿ ಹಿಲ್ಸ್ನ ನಂದಿದುರ್ಗ ಅಂತ ಸಹ ಕರೀತಾರೆ. ನಂದಿ ಬೆಟ್ಟ ಅಂದ್ರೆ ನೆನಪಾಗೋದೇನೆ ಅನೇಕ ಜನರಿಗೆ ಸನ್ರೈಸ್ ಮತ್ತೆ ಸನ್ಸೆಟ್ ನೋಡುವಂತ ಬೆಸ್ಟ್ ಸ್ಪಾಟ್ ಅಂತ. ಅಲ್ಲಿ ಅದು ಮಾತ್ರ ಅಲ್ಲ, ಅಲ್ಲಿ ಯೋಗನಂದೀಶ್ವರ ದೇವಾಲಯ, ಗಣಪತಿ, ಆಂಜನೇಯ ಸ್ವಾಮಿ, ಬ್ರಹ್ಮಾಶ್ರಮ ಮತ್ತೆ ಗವಿ ವೀರಭದ್ರ ಸ್ವಾಮಿ ದೇವಾಲಯಗಳನ್ನ ನಾವು ನೋಡ್ತೀವಿ. ಟಿಪ್ಪು ಸುಲ್ತಾನ್ ಫೋರ್ಟ್, ಸಮ್ಮರ್ ಪ್ಯಾಲೇಸ್, ಗಾಂಧಿ ಮತ್ತು ನೆಹರು ಭವನ್, ಟಿಪ್ಪುಸ್ ಡ್ರಾಪ್ ಮತ್ತೆ ಈ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಾವು ನಂದಿ ಹಿಲ್ಸ್ ಬೆಟ್ಟದ ಮೇಲೆ ಅರ್ಕಾವತಿ ನದಿಯ ಉಗಮ ಸ್ಥಾನವನ್ನ ಸಹ ನೋಡ್ತೀವಿ. ಇಷ್ಟು ದೇವಾಲಯಗಳನ್ನ ನಾವು ಬೆಟ್ಟದ ಮೇಲೆ ನೋಡ್ತೀವಲ್ಲ, ಬೆಟ್ಟದ ಕೆಳಗಡೆ ನಂದಿ ಅನ್ನೋ ಊರಲ್ಲಿ ನಾವು ಭೋಗನಂದೀಶ್ವರ ದೇವಾಲಯವನ್ನ ನೋಡ್ತೀವಿ. ಭೋಗನಂದೀಶ್ವರ ದೇವಾಲಯದಿಂದ ಸುಮಾರು 3 ಕಿಲೋಮೀಟರ್ ಅಲ್ಲಿ ನಾವು ದೊಡ್ಡ ನಂದಿ ಅಂತ ಕರೆಯುವ ಕಣಿವೆ ಬಸಪ್ಪ ದೇವಾಲಯವನ್ನು ಸಹ ನೋಡ್ತೀವಿ. ನಂದಿ ಹಿಲ್ಸ್ಗೆ ನೀವು ಓನ್ ವೆಹಿಕಲ್ಸ್ ಅಲ್ಲೇ ಹೋಗ್ಬೇಕು ಅಂತಿಲ್ಲ. ನೀವು ಲೋ ಬಜೆಟ್ ಅಲ್ಲಿ ಸಹ ಬಸ್ ಅಥವಾ ಟ್ರೈನ್ ಉಪಯೋಗಿಸ್ಕೊಂಡು ಯಾವ ರೀತಿ ನಂದಿ ಹಿಲ್ಸ್ನ ರೀಚ್ ಆಗ್ಬೋದು ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ. ಬಸ್ಸಲ್ಲಿ ಯಾವ ರೀತಿ ನೀವು ಹೋಗೋದು ಅಂತ ಅಂದ್ರೆ, ಮೊದಲು ಬೆಂಗಳೂರಿಂದ ನೀವು ಚಿಕ್ಕಬಳ್ಳಾಪುರಗೆ ರೀಚ್ ಆಗಬೇಕು. ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಅನೇಕ ಬಸ್ ಫೆಸಿಲಿಟೀಸ್ ಇದೆ. ಬೆಂಗಳೂರು ಟರ್ಮಿನಲ್ 2 ಅಲ್ಲಿ ನಿಮಗೆ ಚಿಕ್ಕಬಳ್ಳಾಪುರಗೆ ಹೋಗೋ ಬಸ್ಸಸ್ ಸಿಗುತ್ತೆ. ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ 60 ಕಿಲೋಮೀಟರ್ಸ್ ಇರುತ್ತೆ. ಬಸ್ಸಲ್ಲಿ 81 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಒನ್ಸ್ ನೀವು ಚಿಕ್ಕಬಳ್ಳಾಪುರನ ರೀಚ್ ಆದಮೇಲೆ ಚಿಕ್ಕಬಳ್ಳಾಪುರ ಬಸ್ ಸ್ಟಾಪಿಂದ ನಂದಿ ಹಿಲ್ಸ್ಗೆ ಹೋಗೋದಕ್ಕೆ ನಿಮಗೆ 2 ಆಪ್ಷನ್ ಇದೆ. ಒಂದು, ಆಟೋ ಮಾಡಿಕೊಂಡು ನೀವು ನಂದಿ ಹಿಲ್ಸ್ನ ರೀಚ್ ಆಗೋದು. ಆಟೋದಲ್ಲಿ ನಿಮಗೆ 500 ಇಂದ 800 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಅದೇ ನೀವು ಎರಡನೇ ಆಪ್ಷನ್ ನೋಡೋದಾದ್ರೆ, ಚಿಕ್ಕಬಳ್ಳಾಪುರ ಬಸ್ ಸ್ಟಾಪಿಂದ ನಿಮಗೆ ಡೈರೆಕ್ಟ್ KSRTC ಬಸ್ಸಲ್ಲಿ ನಿಮಗೆ ನಂದಿ ಹಿಲ್ಸ್ಗೆ ಬಸ್ಸಸ್ ಅವೈಲಬಲ್ ಇರುತ್ತೆ. ಡೈಲಿ 5 ಬಸ್ಸಸ್ ಅವೈಲಬಲ್ ಇರುತ್ತೆ ಚಿಕ್ಕಬಳ್ಳಾಪುರದಿಂದ ನಂದಿ ಹಿಲ್ಸ್ ಬೆಟ್ಟದ ಮೇಲೆ ತನಕ. ಬಸ್ ಟೈಮಿಂಗ್ಸ್ ನೋಡೋದಾದ್ರೆ, ಫಸ್ಟ್ ಬಸ್ಸು 7:30ಗೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ 10 o'clock, 12 o'clock, 2 o'clock ಮತ್ತೆ 4 o'clockಗೆ ನಿಮಗೆ ಲಾಸ್ಟ್ ಬಸ್ಸು ಇರುತ್ತೆ. ಚಿಕ್ಕಬಳ್ಳಾಪುರದಿಂದ ನೀವು ನಂದಿ ಹಿಲ್ಸ್ಗೆ ಹೋಗಬೇಕು ಅಂತ ಅಂದರೆ 24 ಕಿಲೋಮೀಟರ್ಸ್ ಇರುತ್ತೆ. ಅದೇ ನೀವು ಚಿಕ್ಕಬಳ್ಳಾಪುರದಿಂದ ನಂದಿ ಅನ್ನೋ ಊರಿಗೆ ಹೋಗೋದಾದರೆ ಬರೀ 10 ಕಿಲೋಮೀಟರ್ ಇರುತ್ತೆ. ಚಿಕ್ಕಬಳ್ಳಾಪುರ ಬಸ್ ಸ್ಟಾಪಿಂದ ನಿಮಗೆ ನಂದಿ ಹಿಲ್ಸ್ಗೆ ಹೋಗೋದಕ್ಕೆ ಬಸ್ಸಲ್ಲಿ 45 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಈ ಬಸ್ಸು ನಿಮ್ಮನ್ನ ನಂದಿ ಹಿಲ್ಸ್ ಬೆಟ್ಟದ ಮೇಲೆ ಪಾರ್ಕಿಂಗ್ ಇದೆಯಲ್ವಾ ಅಲ್ಲಿ ತನಕ ಹೋಗುತ್ತೆ. ನಂದಿ ಹಿಲ್ಸ್ಗೆ ಹೋಗೋದಕ್ಕೆ ಇನ್ನೂ ಒಂದು ಆಪ್ಷನ್ ಅಂದರೆ, ಬೆಂಗಳೂರಿಂದ ಟ್ರೈನ್ ಫೆಸಿಲಿಟಿ ಸಹ ಇದೆ. ಟ್ರೈನಲ್ಲಿ ಹೋದರೆ ತುಂಬ ಕಮ್ಮಿ ಬಜೆಟಲ್ಲೇ ನೀವು ನಂದಿ ಹಿಲ್ಸ್ನ ರೀಚ್ ಆಗಬಹುದು. ಟ್ರೈನಲ್ಲಿ ನೀವು ನಂದಿ ಹಿಲ್ಸ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡೋದಾದರೆ ಮೊದಲು ನಿಮಗೆ ಈ ವಿಷಯ ತಿಳಿದಿರಬೇಕು. ಅದು ಏನು ಅಂತ ಅಂದರೆ, ಬೆಂಗಳೂರಿಂದ ನಿಮಗೆ ಮಂಡೇ ಟು ಸ್ಯಾಟರ್ಡೆ ಮಾತ್ರ ಟ್ರೈನ್ ಫೆಸಿಲಿಟಿ ಇರುತ್ತೆ, ಸಂಡೇ ಇರೋದಿಲ್ಲ. ಅದನ್ನು ನೀವು ನೆನ್ಪಿಟ್ಕೋಬೇಕು. ಟ್ರೈನ್ ನಿಮಗೆ KSR ಬೆಂಗಳೂರು ರೈಲ್ವೆ ಸ್ಟೇಷನ್, ಬೆಂಗಳೂರು ಕಂಟೋನ್ಮೆಂಟ್ ಮತ್ತು ಯಶವಂತಪುರ ಈ 3 ರೈಲ್ವೆ ಸ್ಟೇಷನಿಂದನೂ ನಿಮಗೆ ಟ್ರೈನ್ ಫೆಸಿಲಿಟಿ ಇದೆ. ಟ್ರೈನ್ ನಿಮಗೆ ಬೆಂಗಳೂರಿಂದ ನಂದಿ ಆಲ್ಟ್ ರೈಲ್ವೆ ಸ್ಟೇಷನ್ ತನಕ ಸಿಗುತ್ತೆ.
ಟ್ರೈನ್ ಡೀಟೇಲ್ಸ್ ಎಲ್ಲಾನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಸಹ ಕೊಟ್ಟಿದ್ದೀನಿ, ಒನ್ಸ್ ಚೆಕ್ ಮಾಡಿ. ನಂದಿ ಆಲ್ಟಿಂದ ನಂದಿ ಹಿಲ್ಸ್ಗೆ ಬರೀ 15 ಕಿಲೋಮೀಟರ್ ಇರುತ್ತೆ ಅಷ್ಟೇನೆ. ನಂದಿ ಹಿಲ್ಸ್ ಕೆಳಗಡೆ ನಂದಿ ಅನ್ನೋ ಊರಿದೆ ಅಂತ ಹೇಳಿದ್ನಲ್ವಾ, ಅದನ್ನೇನೆ ನಂದಿ ಆಲ್ಟ್ ರೈಲ್ವೆ ಸ್ಟೇಷನ್ ಅಂತ ಕರೆಯೋದು. ನೀವು ಟ್ರೈನಲ್ಲಿ ಹೋಗಿ ನಂದಿ ಹಾಲ್ಟ್ನ ರೀಚ್ ಆದಮೇಲೆ ರೈಲ್ವೆ ಸ್ಟೇಷನ್ನಿಂದ ನಂದಿ ಹಿಲ್ಸ್ಗೆ ಹೋಗೋದಕ್ಕೆ ಆಟೋ ಫೆಸಿಲಿಟಿ ಸಹ ಇರುತ್ತೆ. ಆಟೋದಲ್ಲಿ 400 500 ರುಪೀಸ್ ತನಕನೂ ಚಾರ್ಜ್ ಮಾಡ್ತಾರೆ. ನಂದಿ ಹಿಲ್ಸ್ಗೆ ಸಮ್ಟೈಮ್ಸ್ ಸೀಸನ್ಸ್ ಇದ್ದಾಗ ತುಂಬಾನೇ ಚಾರ್ಜಸ್ ಮಾಡ್ತಾರೆ. ಆ ಟೈಮಲ್ಲಿ ನೀವು ನಂದಿ ರೈಲ್ವೆ ಸ್ಟೇಷನ್ನಿಂದ ನಂದಿ ಬಸ್ ಸ್ಟಾಪ್ಗೆ ಬರೀ ವಾಕಬಲ್ ಡಿಸ್ಟೆನ್ಸಲ್ಲಿ ನೀವು ರೀಚ್ ಆಗಿ, ನಂದಿ ಬಸ್ ಸ್ಟಾಪು ಬಂದು ಭೋಗನಂದೀಶ್ವರ ದೇವಾಲಯದ ಮುಂದೆ ಇರುತ್ತೆ. ಅಲ್ಲಿಂದ ನೀವು ಬಸ್ ಬರುತ್ತೆ ನಂದಿ ಹಿಲ್ಸ್ಗೆ ಹೋಗೋದಕ್ಕೆ. ಆ ಬಸ್ಸಲ್ಲಿ ನೀವು ಹತ್ಕೊಂಡು ನಂದಿ ಹಿಲ್ಸ್ನ ಬೇಕಾದರೆ ರೀಚ್ ಆಗಬಹುದು. ಆವಾಗಲೇ ನಾನು ಚಿಕ್ಕಬಳ್ಳಾಪುರದಿಂದ ನಂದಿ ಹಿಲ್ಸ್ಗೆ ಹೋಗೋದಕ್ಕೆ ಬಸ್ ಟೈಮಿಂಗ್ಸ್ ತಿಳಿಸ್ಕೊಟ್ಟಿದ್ದೆ ಅಲ್ವಾ, ಆ ಬಸ್ ಟೈಮಿಂಗ್ಸ್ನ ನೀವು ನೆನ್ಪಿಟ್ಕೊಂಡ್ರೆ ಅಂದರೆ ನೀವು ನಂದಿ ಬಸ್ ಸ್ಟಾಪ್ಗೆ ಬಂದಾದಮೇಲೆ ವೆಯ್ಟ್ ಮಾಡಿದ್ರೆ ಅಂದರೆ ಆ ಬಸ್ಸು ಬರುತ್ತೆ. ಆ ಬಸ್ಸಲ್ಲಿ ನೀವು ನಂದಿ ಹಿಲ್ಸ್ನ ರೀಚ್ ಆಗಬಹುದು. ನೀವು ನಂದಿ ಹಿಲ್ಸ್ಗೆ ಟ್ರೆಕ್ಕಿಂಗ್ ಸಹ ಮಾಡಿಕೊಂಡು ಹೋಗಬಹುದು. ಈ ನಂದಿ ಅನ್ನೋ ವಿಲೇಜಿಂದ 2.5 ಕಿಲೋಮೀಟರಲ್ಲಿ ಟ್ರೆಕ್ಕಿಂಗ್ ಸ್ಪಾಟ್ ಇದೆ. ಅಲ್ಲಿಗೆ ನೀವು ಹೋಗಿ ರೀಚ್ ಆದಮೇಲೆ ಅಲ್ಲಿಂದ ನೀವು ಸ್ಟೆಪ್ಸಲ್ಲಿ ಹೋಗಬಹುದು. ನಿಮಗೆ ಯಾವುದು ಕನ್ವೀನಿಯೆಂಟ್ ಆಗುತ್ತೋ ಅದರಲ್ಲಿ ನೀವು ನಂದಿ ಹಿಲ್ಸ್ನ ರೀಚ್ ಆಗಬಹುದು. ನೀವು ಬೆಳಗಿನ ಜಾವ 6 ಗಂಟೆಗೆ ಸನ್ರೈಸ್ನ ನೋಡಬೇಕು ನಂದಿ ಹಿಲ್ಸಲ್ಲಿ ಅಂತ ಅನ್ನೋದಾದರೆ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಿಕೊಂಡು ಬರೋದು ಸ್ವಲ್ಪ ರಿಸ್ಕ್ ಆಗುತ್ತೆ. ಮತ್ತು ಟೈಮಿಂಗ್ಸ್ ಸಹ ಅಷ್ಟೊಂದು ಅಡ್ಜಸ್ಟಬಲ್ ಇರೋದಿಲ್ಲ, ಬಸ್ ಟೈಮಿಂಗ್ಸು ಮತ್ತು ಟ್ರೈನ್ ಟೈಮಿಂಗ್ಸು. ಅದರಿಂದ ನೀವು ಬೆಂಗಳೂರಿಂದನೇ ಓನ್ ವೆಹಿಕಲ್ ಅಥವಾ ರೆಂಟಲ್ ಆಗಿ ತಗೊಂಡು ಬಂದರೆ ಅಂದರೆ ನಿಮಗೆ ತುಂಬಾ ಚೆನ್ನಾಗಿ ಸನ್ರೈಸ್ನ ನೋಡಬಹುದು. ಇಷ್ಟೊತ್ತು ನಾವು ಬಸ್ ಮತ್ತು ಟ್ರೈನ್ ಬಗ್ಗೆ ಮತ್ತು ಆಟೋಗಳ ಬಗ್ಗೆ ಡೀಟೇಲ್ಡ್ ಆಗಿ ತಿಳ್ಕೊಂಡ್ವಲ್ಲ, ಈಗ ನಾವು ನಂದಿ ಹಿಲ್ಸ್ ಒಳಗಡೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ನೋಡಿ, ನಂದಿ ಹಿಲ್ಸ್ಗೆ ಹತ್ತತ್ರ ರೀಚ್ ಆಗ್ತಾ ಇದ್ದೀವಿ. ನಾವು ನಂದಿ ಹಿಲ್ಸ್ಗೆ ಸ್ವಲ್ಪ ದೂರ ಇದ್ದಂಗೆನೆ ಇಲ್ಲಿ ಟಿಕೆಟ್ ಕೌಂಟರ್ ಇರುತ್ತೆ. ಇಲ್ಲಿ ವೆಹಿಕಲ್ಸ್ಗೆ ಪಾರ್ಕಿಂಗ್ ಫೀಸ್ನ ತಗೋತಾರೆ. ಅದ್ರ ಜೊತೆಗೇನೆ ಎಂಟ್ರಿ ಟಿಕೆಟ್ ಸಹ ಕೊಟ್ಟಿರ್ತಾರೆ. ಇಲ್ಲಿ ಟಿಕೆಟ್ ಪ್ರೈಸ್ ನೋಡೋದಾದರೆ ಚಿಲ್ಡ್ರನ್ಸ್ಗೆ 10 ರುಪೀಸ್ ಇರುತ್ತೆ, ಅಡಲ್ಟ್ಸ್ಗೆ 20 ರುಪೀಸ್ ಇರುತ್ತೆ. ಅದೇ 2 ವೀಲರ್ಸ್ಗೆ 30 ರುಪೀಸು, 4 ವೀಲರ್ಸ್ಗೆ 60 ರುಪೀಸು ಚಾರ್ಜ್ ಮಾಡ್ತಾರೆ. ಈ ನಂದಿ ಹಿಲ್ಸ್ದು ಎಂಟ್ರಿ ಟೈಮಿಂಗ್ಸ್ ನೋಡೋದಾದರೆ ಬೆಳಗ್ಗೆ 5:30 ಸಂಜೆ 6 o'clock ತನಕ ಮಾತ್ರ ಓಪನ್ ಇರುತ್ತೆ. ನೋಡಿ, ಇದೇ ಎಂಟ್ರಿ ದ್ವಾರ. ಈ ದ್ವಾರವನ್ನು ಆಗಿನ ಕಾಲದಲ್ಲಿ ಕಟ್ಟಿಸಿರೋದು. ಇಲ್ಲಿಂದ ನಾವು 100 ಮೀಟರ್ ಹೋದ್ವಿ ಅಂತ ಅಂದರೆ ನಮಗೆ ಪಾರ್ಕಿಂಗ್ ಸ್ಪೇಸ್ ಮತ್ತು ಟಿಕೆಟ್ ಕೌಂಟರ್ ಸಿಗುತ್ತೆ. ನೀವು ಇನ್ ಕೇಸ್ ಬಸ್ಸಲ್ಲಿ ಬಂದಿದ್ದೀರಾ ಅಂದರೆ ಇಲ್ಲಿ ಮೇಲೆ ಟಿಕೆಟ್ ಕೌಂಟರ್ ಇರುತ್ತೆ, ಇಲ್ಲಿ ನೀವು ಟಿಕೆಟ್ನ ತಗೋಬಹುದು. ಬಸ್ಸು ನಿಮ್ಮನ್ನ ಮೇಲೆ ಇಲ್ಲಿ ಟಿಕೆಟ್ ಕೌಂಟರ್ ಪಕ್ಕದಲ್ಲೇ ಬಸ್ ಸ್ಟಾಪ್ ಇದೆಯಲ್ಲ, ಇಲ್ಲಿ ತನಕನೂ ಚಿಕ್ಕಬಳ್ಳಾಪುರದಿಂದ ಬರೋ ಬಸ್ಸು ಸ್ಟಾಪ್ ಮಾಡುತ್ತೆ. ನೋಡಿ, ನಾವಿವಾಗ ನಂದಿ ಹಿಲ್ಸ್ನ ರೀಚ್ ಆಗಿ ವೆಹಿಕಲ್ನ ಪಾರ್ಕ್ ಮಾಡಿಬಿಟ್ಟು ಈಗ ನಾವು ನಂದಿ ಹಿಲ್ಸ್ ಒಳಗಡೆ ಹೋಗ್ತಾ ಇದ್ದೀವಿ. ಈ ನಂದಿ ಹಿಲ್ಸ್ ಒಳಗಡೆ ಹೋಗೋದಕ್ಕೆ ಸ್ವಲ್ಪ ಸ್ಟೆಪ್ಸ್ ಇದೆ, ಅದನ್ನು ಹತ್ಕೊಂಡು ಹೋಗಬೇಕು. ಆ ಸ್ಟೆಪ್ಸ್ ಪಕ್ಕದಲ್ಲೇ ದೊಡ್ಡ ಬೋರ್ಡ್ ಹಾಕಿರ್ತಾರೆ, ಈ ನಂದಿ ಹಿಲ್ಸಲ್ಲಿ ಏನೇನಿದೆ ನೋಡೋಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ನೋಡಿಕೊಂಡು ನಾವು ಮುಂದೆ ಹೋಗಬಹುದು. ಸ್ಟೆಪ್ಸ್ ಹತ್ತಾದ್ಮೇಲೆ ಟಿಕೆಟ್ಸ್ನ ಚೆಕ್ ಮಾಡ್ತಾರೆ. ಟಿಕೆಟ್ಸ್ನ ಚೆಕ್ ಮಾಡೋರು ಬ್ಯಾಗ್ನೂ ಸಹ ಚೆಕ್ ಮಾಡ್ತಾರೆ. ಅವರು ಯಾವುದೇ ರೀತಿ ಪ್ಲಾಸ್ಟಿಕ್ ಐಟಮ್ಸ್ನ ಬಿಡೋದಿಲ್ಲ. ಅದರಿಂದ ನೀವು ಪ್ಲಾಸ್ಟಿಕ್ ಬಾಟಲ್ಸ್ ಯಾವುದನ್ನು ಕ್ಯಾರಿ ಮಾಡಬೇಡಿ. ಈ ಕೋಟೆ ದ್ವಾರದ ಎಂಟ್ರಿಯಲ್ಲೇ ನಿಮಗೆ ಪಿರಂಗಿ ಸಹ ಇಟ್ಟಿರ್ತಾರೆ, ನಾವು ಅದನ್ನು ಸಹ ನೋಡ್ಕೊಂಡು ಹೋಗಬಹುದು. ನೀವು ಇನ್ಕೆ ಸನ್ರೈಸ್ನ ನೋಡಬೇಕು ಅಂತ ಬಂದಿದ್ದೀರಾ ಅಂತ ಅಂದರೆ ಮೊದಲು ನೀವು ಇಲ್ಲಿರೋ ಯಾವುದೇ ಪ್ಲೇಸಸ್ನ ನೋಡಬಾರ್ದು. ಡೈರೆಕ್ಟ್ ನೀವು ಸನ್ರೈಸ್ ವ್ಯೂ ಪಾಯಿಂಟ್ ಹತ್ರಕ್ಕೆ ಹೋಗ್ಬಿಡ್ಬೇಕು. ಅಲ್ಲಿ ಹೋಗಿ ಸನ್ರೈಸ್ನ ವ್ಯೂ ಎಂಜಾಯ್ ಮಾಡಾದ್ಮೇಲೆ ನೆಕ್ಸ್ಟ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು. ನೀವು ಓನ್ ವೆಹಿಕಲಲ್ಲಿ ನಂದಿ ಹಿಲ್ಸ್ಗೆ ಮೇಲೆ ತನಕ ಬಂದಿದ್ರೂ ಸಹ ಸುಮಾರು 400 500 ಸ್ಟೆಪ್ಸ್ನ ಮತ್ತೆ ನೀವು ಹತ್ಕೊಂಡು ಹೋದರೆ ಮಾತ್ರ ನಿಮಗೆ ಸನ್ರೈಸ್ ವ್ಯೂ ಪಾಯಿಂಟು ಸಿಗುತ್ತೆ.
ನೀವು ಇನ್ ಕೇಸ್ ಫ್ಯಾಮಿಲಿ ಜೊತೆ ಬಂದಿದ್ದೀರಾ, ನಿಮ್ಮ ಜೊತೆಗೆ ಏಜ್ ಆದವರು ಮತ್ತು ಮಕ್ಕಳು ಇದ್ದಾರೆ ಅಂತ ಅಂದರೆ ನಿಮಗೆ ಸ್ಟೆಪ್ಸ್ ಹತ್ಕೊಂಡು ಹೋಗೋದು ತುಂಬ ರಿಸ್ಕ್ ಆದಾಗ ನಿಮಗೆ ಇಲ್ಲಿ ಇನ್ನೊಂದು ಆಪ್ಷನ್ ಇರುತ್ತೆ ವ್ಯೂ ಪಾಯಿಂಟ್ ಹತ್ರಕ್ಕೆ ಹೋಗೋದಕ್ಕೆ. ಅದು ಏನು ಅಂತ ಅಂದರೆ ನಂದಿ ಹಿಲ್ಸ್ ಒಳಗಡೆ ಎಂಟ್ರಿ ಹಾಕ್ತಿದ್ದಂಗೆ ನಿಮಗೆ ಈ ಗ್ರೀನ್ ಕಲರ್ ಬಸ್ಸಸ್ಸು ಕಾಣಿಸುತ್ತೆ. ಈ ಗ್ರೀನ್ ಕಲರ್ ಬಸ್ಸಸ್ಸಲ್ಲಿ ನೀವು ಬೆಟ್ಟದ ಮೇಲೆ ಸನ್ರೈಸ್ ವ್ಯೂ ಪಾಯಿಂಟ್ ಇರುತ್ತಲ್ಲ ಅಲ್ಲಿ ತನಕನೂ ಈ ಬಸ್ಸಲ್ಲಿ ಅವರು ಕರ್ಕೊಂಡು ಹೋಗ್ತಾರೆ. ಈ ಬಸ್ಗೆ ಒಬ್ಬರಿಗೆ 25 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಮತ್ತು ನೀವು ವ್ಯೂ ಪಾಯಿಂಟ್ನೆಲ್ಲ ನೋಡಿಕೊಂಡು ರಿಟರ್ನು ನೀವು ಈ ಬಸ್ಸಲ್ಲಿ ಮತ್ತೊಂದು 25 ರುಪೀಸ್ನ ಕೊಟ್ಟು ನೀವು ರಿಟರ್ನು ಕೆಳಗಡೆ ತನಕ ಬರಬಹುದು. ನೋಡಿ, ನಾವಿವಾಗ ಮೊದಲು ಸನ್ರೈಸ್ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ನೋಡಿ, ನಾವಿವಾಗ ಮಾರ್ನಿಂಗ್ 7 ಆಗಿದೆ ಇಲ್ಲಿ ರೀಚ್ ಆಗೋ ಅಷ್ಟರಲ್ಲಿ, ಆದರೂ ಫಾಗು ಇನ್ನೂ ಇದೆ. ನಂದಿ ಹಿಲ್ಸ್ಗೆ ಫಾಗ್ ಇರೋ ಟೈಮಲ್ಲಿ ಹೋದರೆ ತುಂಬಾ ಚೆನ್ನಾಗಿರೋ ಎಕ್ಸ್ಪೀರಿಯೆನ್ಸ್ ನಮಗೆ ಆಗುತ್ತೆ. ನೀವು ಆದಷ್ಟು ಬೇಗ ಈ ನಂದಿ ಹಿಲ್ಸ್ನ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಈ ನಂದಿ ಬೆಟ್ಟದಲ್ಲಿ ಮತ್ತೊಂದು ಎಂಟರ್ಟೈನ್ಮೆಂಟ್ ಆಗೋ ವಿಷಯ ಅಂತ ಅಂದರೆ ಈ ಪ್ಯಾರಾಗ್ಲೈಡಿಂಗ್. ಈ ಪ್ಯಾರಾಗ್ಲೈಡಿಂಗ್ಗೆ ಒಬ್ಬರಿಗೆ 4500 ರುಪೀಸ್ನ ಚಾರ್ಜ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಸಹ ಒಂದು ಸಲ ಈ ಎಕ್ಸ್ಪೀರಿಯೆನ್ಸ್ನ ಪಡ್ಕೋಬೇಕು. ನಾವು ಇಲ್ಲಿ ವ್ಯೂವ್ನ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಹೋಗೋದೇನೆ ನಂದಿ ಹಿಲ್ಸ್ ಮೇಲೆ ಇರುವ ಯೋಗನಂದೀಶ್ವರ ದೇವಾಲಯಗೆ. ಈ ಯೋಗನಂದೀಶ್ವರ ದೇವಾಲಯವನ್ನು ಚೋಳರ ಕಾಲದಲ್ಲಿ ನಿರ್ಮಿಸಿದಂಥ ದೇವಾಲಯ ಇದು ಆಗಿದೆ. ಈ ದೇವಾಲಯವನ್ನು 11ನೇ ಶತಮಾನದಲ್ಲಿ ನಿರ್ಮಿಸಿದ್ದಾರೆ. ಈ ಯೋಗನಂದೀಶ್ವರ ದೇವಾಲಯವು 950 ವರ್ಷಗಳ ಹಳೆಯದು. ಈ ದೇವಾಲಯವನ್ನು ಚೋಳರು ನಿರ್ಮಿಸಿದ್ದಾರೆ ಎಂದು ನಂಬಲಾಗುತ್ತೆ. ನಂತರ ಈ ದೇವಾಲಯವನ್ನು ವಿಜಯನಗರ ಅರಸರಾದ ಶ್ರೀ ಕೃಷ್ಣದೇವರಾಯ ಅವರು ಅಭಿವೃದ್ಧಿಯನ್ನು ಪಡಿಸಿದ್ದರು. ಈ ದೇವಾಲಯವನ್ನು ದ್ರಾವಿಡ ಮತ್ತು ಚೋಳ ಶೈಲಿಯಲ್ಲಿ ನಿರ್ಮಿಸಿದ್ದಾರೆ. ಈ ದೇವಾಲಯದ ಒಳಗಡೆ ನಾವು ಯೋಗನಂದೀಶ್ವರ, ಮುಕ್ತಾಂಬಾದೇವಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯನ್ನ ದರ್ಶನವನ್ನು ಪಡ್ಕೋತೀವಿ. ಯೋಗನಂದೀಶ್ವರ ದೇವಾಲಯದ ಹಿಂಭಾಗದಲ್ಲಿ ನಾವು ವಿದ್ಯಾಗಣಪತಿ ದೇವಾಲಯ ಮತ್ತೆ ಅದರ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಾಲಯವನ್ನು ಸಹ ನೋಡ್ತೀವಿ. ಈ ನಂದಿ ಹಿಲ್ಸ್ ಮೇಲೆ ನಾವು ಪೋಸ್ಟ್ ಆಫೀಸನ್ನು ಸಹ ನೋಡ್ತೀವಿ. ಈ ಪೋಸ್ಟ್ ಆಫೀಸ್ ವಿಶೇಷ ಏನು ಅಂತ ಅಂದರೆ ಎಲ್ಲ ಪೋಸ್ಟ್ ಆಫೀಸ್ಗಳಲ್ಲೂ ನಾವು ಗೌರ್ಮೆಂಟ್ ಸೀಲ್ನ ನೋಡ್ತೀವಲ್ಲ, ಆದರೆ ಈ ಪೋಸ್ಟ್ ಆಫೀಸಲ್ಲಿ ನಾವು ನಂದಿ ಸೀಲ್ನ ನೋಡ್ತೀವಿ. ಅಲ್ಲಲ್ಲಿ ಈ ಥರ ಸೈನ್ ಬೋರ್ಡ್ಸ್ನ ಹಾಕಿರ್ತಾರೆ, ಅದರಲ್ಲಿ ಪ್ಲೇಸ್ ಮತ್ತು ಡೈರೆಕ್ಷನ್ ಸಹ ತೋರಿಸಿರ್ತಾರೆ. ಅದನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗೋದೇನೆ ಟಿಪ್ಪುಸ್ ಆರ್ಮೋರಿ. ಇದನ್ನು ಟಿಪ್ಪುಸ್ ಶಾಸ್ತ್ರಾಗಾರ ಅಂತ ಕರೀತಾರೆ. ಈ ಬಿಲ್ಡಿಂಗ್ ಬಂದು ವೆಪನ್ಸ್ನ ಇಡೋದಕ್ಕೆ ಅಂತಾನೆ ಮಾಡ್ಕೊಂಡಿರೋದು. ಇಲ್ಲಿ ನಾವು ಆಚೆ ಪಿರಂಗಿಯನ್ನು ಸಹ ನೋಡ್ತೀವಿ. ಇದೆಲ್ಲನೂ ಟಿಪ್ಪು ಸುಲ್ತಾನ್ ಅವರ ಕಾಲದ್ದು. ನೆಕ್ಸ್ಟ್ ನಾವು ಹೋಗೋದು ಈ ನೆಲ್ಲಿಕಾಯಿ ಬಸವಣ್ಣ ದೇವಾಲಯವನ್ನ ಚೋಳರ ರಾಜರ ಕಾಲದಲ್ಲಿ ಈ ಬೆಟ್ಟದ ಮೇಲೆ ಪೂರ್ವ ಭಾಗದಲ್ಲಿ ಸುಮಾರು 10 ಅಡಿ ಉದ್ದ ಹಾಗೂ 6 ಅಡಿ ಎತ್ತರದ ಸುಂದರವಾದ ನಂದಿ ವಿಗ್ರಹವನ್ನು ನಿರ್ಮಿಸಿದರು. ಈ ನಂದಿಯ ಮುಂದೆ ನಲ್ಲಿಕಾಯಿ ಮರ ಇರುವ ಕಾರಣ ಇದನ್ನು ನಲ್ಲಿಕಾಯಿ ಬಸವಣ್ಣ ಎಂದು ಕರೆಯಲಾಗುತ್ತದೆ. ಇಲ್ಲಿಗೆ ಬರುವ ಭಕ್ತರು ಬಸವಣ್ಣನ ಬಲಕಿವಿಯಲ್ಲಿ ತಮ್ಮ ಕೋರಿಕೆಗಳನ್ನು ಹೇಳಿಕೊಂಡರೆ ಅವು ಈಡೇರುತ್ತದೆ ಎಂಬ ನಂಬಿಕೆ ಇದೆ. ಈ ನೆಲ್ಲಿಕಾಯಿ ಬಸವಣ್ಣನಿಗೆ 6 ಕಂಬಗಳಿಂದ ಒಂದು ಸುಂದರವಾದ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಈ ದೇವಾಲಯ ಕೆತ್ತನವು ಸಹ ಚೋಳರ ಶೈಲಿಯಲ್ಲಿ ಇದೆ.
ಈ ನೆಲ್ಲಿಕಾಯಿ ಬಸವಣ್ಣ ದೇವಾಲಯದ ಪಕ್ಕದಲ್ಲೇ ನಾವು ಬ್ರಹ್ಮಾಶ್ರಮವನ್ನು ಸಹ ನೋಡ್ತೀವಿ. ಈ ಬ್ರಹ್ಮಾಶ್ರಮವು ನಂದಿ ಬೆಟ್ಟದ ಪೂರ್ವ ಭಾಗದಲ್ಲಿ 2 ಬೃಹತ್ ಬಂಡೆಗಳ ಕೆಳಗಡೆ ನೈಸರ್ಗಿಕವಾಗಿ ರಚಿಸಲಾದ ಗುಹೆಯಾಗಿದೆ. ಈ ಬ್ರಹ್ಮಾಶ್ರಮವು ಧ್ಯಾನಕ್ಕಾಗಿ ಮೀಸಲಾದ ಒಂದು ವಿಶೇಷವಾದ ದೇವಾಲಯ ಇದಾಗಿದೆ. ಈ ನಂದಿ ಬೆಟ್ಟಗಳಲ್ಲಿ ನಾವು 6 ನದಿಯ ಉಗಮ ಸ್ಥಾನವನ್ನು ನೋಡ್ತೀವಿ. ಪೆನ್ನಾರ್ ನದಿ, ಅರ್ಕಾವತಿ ನದಿ, ಪಾಲರ್ ನದಿ, ಚಿತ್ರಾವತಿ ನದಿ, ಪಾಪಗ್ನಿ ನದಿ, ದಕ್ಷಿಣ ಪಿನಾಕಿನಿ ನದಿ. ಅದರಲ್ಲಿ ಒಂದಾದ ಪಾಲರ್ ನದಿನ ನಾವಿವಾಗ ನೋಡಕ್ಕೆ ಹೋಗ್ತಾ ಇದ್ದೀವಿ. ಈ ಪಾಲರ್ ನದಿಯು ನಂದಿಗಿರಿಧಾಮದಲ್ಲಿ ಉಗಮಿಸಿ ಪೂರ್ವಕ್ಕೆ ಹರಿದು ಈಗಿನ ಚೆನ್ನೈ ನಗರಕ್ಕೆ ಪ್ರಮುಖ ನೀರಿನ ಮೂಲ ಇದಾಗಿದೆ. ಈ ಪಾಲರ್ ನದಿ ಪಕ್ಕದಲ್ಲೇ ನಾವು ಶಿವನ ವಿಗ್ರಹವನ್ನು ಸಹ ನೋಡ್ತೀವಿ. ಇಲ್ಲಿ ಸುತ್ತಲೂ ನಾವು ಕೋಟೆ ಗೋಡೆಗಳನ್ನು ಸಹ ನೋಡ್ತೀವಿ. ಇಲ್ಲಿಂದ ಮುಂದಕ್ಕೆ ಹೋಗ್ತಾ ಇದ್ದಂಗೆ ನಮಗೆ ವ್ಯೂ ಪಾಯಿಂಟ್ ಸಿಗುತ್ತೆ. ಈ ವ್ಯೂ ಪಾಯಿಂಟ್ ಪಕ್ಕದಲ್ಲೇ ನಾವು ಗಾಂಧಿ ಭವನ ಮತ್ತೆ ನೆಹರು ಭವನವನ್ನ ನೋಡ್ತೀವಿ. ಈ ನೆಹರು ಭವನ ಹತ್ರ ತುಂಬಾ ಚೆನ್ನಾಗಿರೋ ಗಾರ್ಡನ್ ಇದೆ. ಇಲ್ಲಿ ಡಿಫ್ರೆಂಟ್ ಆದ ಗಿಡಗಳನ್ನ ನಾವು ನೋಡ್ತೀವಿ. ಇಷ್ಟು ಪ್ಲೇಸಸ್ನ ನಾವು ಬೆಟ್ಟದ ಮೇಲೆ ನೋಡ್ತೀವಿ. ಸ್ವಲ್ಪ ಸ್ಟೆಪ್ಸ್ನ ಇಳ್ಕೊಂಡು ಹೋಗ್ತಾ ಇದ್ದಂಗೆ ನಮಗೆ ಅರ್ಕಾವತಿ ನದಿ ಮತ್ತೆ ಟಿಪ್ಪು ಡ್ರಾಪು ಸಿಗುತ್ತೆ. ಇದೇ ನೋಡಿ ಟಿಪ್ಪುಸ್ ಡ್ರಾಪು. ಇಲ್ಲೇನೆ ಕೈದಿಗಳನ್ನ ಮೇಲಿಂದ ತಳ್ಳಿಬಿಟ್ಟು ಅವರನ್ನ ಸಾಯಿಸ್ತಾ ಇದ್ರಂತೆ. ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ನಮಗೆ ಅರ್ಕಾವತಿಯ ಮೂಲಸ್ಥಾನ ಸಿಗುತ್ತೆ. ನಾವು ಇಲ್ಲಿಗೆ ಬಂದಾಗ ಇಲ್ಲಿ ಒಂದು ಡ್ರಾಪ್ ಕೂಡ ನೀರು ಇಲ್ಲಿರಲಿಲ್ಲ. ನೋಡಿ ನಾವಿವಾಗ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ. ಇಲ್ಲಿ ಕೆಳಗಡೆ ನಾವು ಒಂದು ದೊಡ್ಡ ಕಲ್ಯಾಣಿಯನ್ನ ನೋಡ್ತೀವಿ. ಚೋಳರ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ಈ ಕೊಳವನ್ನ ಅಮೃತ ಸರೋವರ ಎಂದು ಕರೀತಾ ಇದ್ರಂತೆ. ಈ ಕಲ್ಯಾಣಿಯಲ್ಲಿ 32 ಸ್ಟೆಪ್ಸ್ಗಳು ಇದಾವೆ. ಈ ಕಲ್ಯಾಣಿಯನ್ನ ಕಪ್ಪು ಕಲ್ಲಿನಿಂದ ನಿರ್ಮಿಸಲಾಗಿದೆ. ಇದು ತುಂಬಾನೇ ದೊಡ್ಡದಾಗಿದೆ ಮತ್ತೆ ಇಲ್ಲಿ ಅನೇಕ ಮೀನುಗಳನ್ನ ನಾವು ನೋಡ್ತೀವಿ. ಈ ಎಂಟ್ರೆನ್ಸ್ ಪಕ್ಕದಲ್ಲೇ ನಾವು ಟಿಪ್ಪು ಸಮ್ಮರ್ ಪ್ಯಾಲೇಸ್ ಅನ್ನ ನೋಡ್ತೀವಿ. ಬೇಸಿಗೆ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಅವರು ಇಲ್ಲೇ ವಾಸಿಸುತ್ತಿದ್ರು. ಈ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ಒಳಗಡೆಯಿಂದ ಹೋಗ್ತಾ ಇದ್ದಂಗೆ ನಮಗೆ ಸ್ಟೆಪ್ಸ್ ಕಾಣಿಸುತ್ತೆ. ಇಲ್ಲಿ ನಾವು ಇಳ್ಕೊಂಡು ಹೋಗ್ತಾ ಇದ್ದಂಗೆ ನಮಗೆ ಒಂದು 100 ಸ್ಟೆಪ್ಸ್ ಇಳಿದಾದ್ಮೇಲೆ ಶ್ರೀ ಗವಿ ವೀರಭದ್ರ ಸ್ವಾಮಿ ದೇವಾಲಯ ಕಾಣಿಸುತ್ತೆ. ಈ ಗವಿ ವೀರಭದ್ರ ಸ್ವಾಮಿ ದೇವಾಲಯವನ್ನ 11ನೇ ಶತಮಾನದಲ್ಲಿ ಹೊಯ್ಸಳರು ನಿರ್ಮಿಸಿದ್ದಾರೆ ಎಂದು ನಂಬಲಾಗುತ್ತೆ. ನಂದಿನ ವಿಲೇಜಿಂದ ಸುಲ್ತಾನ್ ಪೇಟೆಯಲ್ಲಿರುವ ಟ್ರೆಕ್ಕಿಂಗ್ ಸ್ಪಾಟ್ ಇಂದ ಟ್ರೆಕ್ಕಿಂಗ್ ಮಾಡಿಕೊಂಡು ಬರೋರಿಗೆ ಮೊದಲು ಈ ದೇವಾಲಯ ಸಿಗುತ್ತೆ. ನಾವು ಈ ನಂದಿ ಹಿಲ್ಸ್ ಅಲ್ಲಿ ಇರುವ ಎಲ್ಲಾ ಪ್ಲೇಸಸ್ನ ನೋಡಿಕೊಂಡು ನೆಕ್ಸ್ಟ್ ಹೋಗಬೇಕಾಗಿರೋದು ಈ ನಂದಿ ಹಿಲ್ಸ್ ಬೆಟ್ಟದ ಕೆಳಗಡೆ ಇರುವ ನಂದಿ ಅನ್ನೋ ಊರಲ್ಲಿ ಭೋಗನಂದೀಶ್ವರ ದೇವಾಲಯಗೆ.
ಬಸ್ಸಲ್ಲಿ ಬಂದಿರೋರಿಗೆ ಬೆಟ್ಟದ ಮೇಲೆ ಬಸ್ ಬಂದಾಗ ನೀವು ಹತ್ಕೊಂಡು ನಂದಿ ಅನ್ನೋ ಊರಲ್ಲಿ ಇಳ್ಕೊಳ್ಳಿ. ಅಲ್ಲಿ ಪಕ್ಕದಲ್ಲೇ ನಿಮಗೆ ಭೋಗನಂದೀಶ್ವರ ದೇವಾಲಯ ಸಿಗುತ್ತೆ. ಈ ಭೋಗನಂದೀಶ್ವರ ದೇವಾಲಯದಲ್ಲಿ ಮಧ್ಯಾಹ್ನ 12:30ಯಿಂದ 3 ಗಂಟೆವರೆಗೂ ಅನ್ನದಾನ ಇರುತ್ತೆ. ನೀವು ಅಲ್ಲಿ ಹೋಗಿ ಊಟವನ್ನು ಸಹ ಮಾಡಬಹುದು. ಭೋಗನಂದೀಶ್ವರ ದೇವಾಲಯವನ್ನ ನೋಡಿಕೊಂಡು ಅಲ್ಲಿಂದ ಸುಮಾರು 3 ಕಿಲೋಮೀಟರಲ್ಲಿ ನಿಮಗೆ ಕಣಿವೆ ಬಸವಣ್ಣ ದೇವಾಲಯ ಸಹ ಇದೆ. ಅದನ್ನು ಸಹ ನೋಡಿಕೊಂಡು ರಿಟರ್ನ್ ನೀವು ಬೆಂಗಳೂರಿಗೆ ಹೋಗಬಹುದು. ನಂದಿ ವಿಲೇಜಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗೋದಕ್ಕೆ ನಂದಿ ಹಿಲ್ಸ್ ಬಸ್ಸೇ ಬರಬೇಕು ಅಂತಿಲ್ಲ, ನಿಮಗೆ ಬೇರೆ ಬಸ್ಸಸ್ ಕೂಡ ಬರುತ್ತೆ. ನಾವು ಭೋಗನಂದೀಶ್ವರ ದೇವಾಲಯ ಮತ್ತು ಕಣಿವೆ ಬಸವಣ್ಣ ದೇವಾಲಯವನ್ನು ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.